ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗೈಸ್. ನನ್ನ ಚಾನಲಲ್ಲಿ ಯಾರ್ಯಾರು ನನ್ನ ವಿಡಿಯೋಗೆ ಲೈಕ್ ಮಾಡ್ತಿದ್ದೀರಾ ಅಂತಂದರೆ ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತಿದ್ದೀರಾ ಅಂತ ಅರ್ಥ. ಓಕೆನಾ? ಅಂದರೆ ಲೈಕ್ ಮಾಡಿದಷ್ಟು ನೀವು ಇನ್ನೊಬ್ರು ಕಷ್ಟದಲ್ಲಿರೋರು ತುಂಬ ಜನ ಇರ್ತಾರಲ್ವ, ಅವರೆಲ್ಲರಿಗೂ ಕೂಡ ಏನೋ ಒಂದು ನಿಮ್ಮ ಕಡೆಯಿಂದ ಹೆಲ್ಪ್ ಆಗ್ತಿದೆ ಅಂತ ಅರ್ಥ. ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಆದಷ್ಟು ಲೈಕ್ ಕೊಡಿ. ಲೈಕ್ ಕೊಡೋದ್ರಿಂದ ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತೀರಾ. ಓಕೆನಾ? ಹೊಸದಾಗಿ ನನ್ನ ಚಾನಲ್ ನೋಡೋರು ಕೇಳ್ಬೋದು, ಯಾವ ರೀತಿ ಮೇಡಮ್ ನಾವು ಲೈಕ್ ಕೊಟ್ಟ ತಕ್ಷಣವೇ ನಾವು ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತೀವಿ ಅಂತ ನೀವು ಕೇಳಬಹುದು. ಅಂದರೆ ಗಾಯ್ಸ್, ನೀವು ನಿಮ್ಮ ಒಂದು ಲೈಕಿಂದ ವೀಡಿಯೋ ಅನ್ನೋದು ಲೀಕ್ ಆಗುತ್ತೆ. ಅಂದರೆ ನಾನು ನಿಜವಾಗ್ಲೂ ಕಮೆಂಟ್ಸ್ಗಾಗಲಿ ವ್ಯೂಸ್ಗಾಗಲಿ ಲೈಕ್ಸ್ಗಾಗಲಿ ಹೇಳ್ತಾ ಇಲ್ಲ. ಏನೋ ಒಂದು ಅಂತಂದರೆ ಈಗ ನನಗೇನು ಗೊತ್ತೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಲ್ವಾ. ಸೊ ನನ್ನ ಕಡೆಯಿಂದ ನಿಮಗೇನೋ ಒಂದು ಹೆಲ್ಪ್ ಆದರೆ ನನಗೂ ಕೂಡ ಭಗವಂತ ನಿಜವಾಗ್ಲೂ ಒಳ್ಳೇದು ಮಾಡೇ ಮಾಡ್ತಾರೆ. ನಮ್ಗೆ ಗೊತ್ತಿರೋದನ್ನ ನಾವು ಇನ್ನೊಬ್ರಿಗೆ ಶೇರ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ ಗೈಸ್. ಓಕೆನಾ? ಸೊ ಹಾಗೆಯೇ ವೀಡಿಯೋ ಅನ್ನೋದು ಲೀಕ್ ಆಗುತ್ತೆ. ನಿಮ್ಮ ಥರ ಕಷ್ಟದಲ್ಲಿರೋರು ತುಂಬ ಜನ ಇರ್ತಾರೆ. ಅಟ್ಲೀಸ್ಟ್ ಅವರು ಈ ಒಂದು ವೀಡಿಯೋನ ನೋಡಿಕೊಂಡು ನಮ್ಮ ಮನೆಯಲ್ಲೇ ಬಳಸುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಅವ್ರ ಕಷ್ಟಗಳನ್ನ ಕಳ್ಕೊಳ್ಳಿ ಅಂತ ಅಷ್ಟೇ ಲೈಕ್ ಮಾಡಿ ಅಂತ ಹೇಳೋದು. ಲೈಕ್ ಅನ್ನೋದು ಕಮ್ಮಿ ಆಗಿದೆ. ದಯವಿಟ್ಟು ಈ ಥರ ತಪ್ಪನ್ನ ಮಾಡೋಕ್ಕೆ ಹೋಗ್ಬೇಡಿ. ದಯವಿಟ್ಟು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಒಂದು ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ. ಓಕೆನಾ? ಸೊ ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಗೈಸ್, ಏನಂದರೆ ಇವತ್ತಿನ ವಿಡಿಯೋ ಗೈಸ್, ಈ ಒಂದು ತಂತ್ರ ಅನ್ನೋದು ನಿಮಗೆ ನಿಜವಾಗ್ಲೂ ಅದ್ಭುತವಾಗಿ 100ಗೆ 200% ನಿಮಗೆ ಅತಿ ಶೀಘ್ರದಲ್ಲೇ ನಿಮಗೆ ಅಂದರೆ ಒಂದು ಗುಡ್ ರಿಸಲ್ಟ್ನ ಕೊಡುವಂಥ ರೆಮಿಡಿ ಅಂತಲೇ ಹೇಳ್ಬೋದು. ಓಕೆನಾ? ಅಂತಂದರೆ ನಾನು ಬಹಳ ವರ್ಷದಿಂದ ನಾನು ಈ ಒಂದು ರೆಮಿಡಿನ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನಗೆ 100ಗೆ 200% ರಿಸಲ್ಟ್ ಸಿಕ್ಕಿದೆ ಗೈಸ್. ಓಕೆನಾ? ಸೊ ಬನ್ನಿ, ಅಂದರೆ ಈ ಒಂದು ರೆಮಿಡಿನ ಮಾಡೋದ್ರಿಂದ ನಿಮಗೆ ಏನು ಯೂಸಸ್ಸು, ಹಾಗೆಯೇ ಯಾವ ವಾರ ಮಾಡಬೇಕು, ಯಾವ ಟೈಮಲ್ಲಿ ಮಾಡಬೇಕು, ಹಾಗೆಯೇ ಇದನ್ನು ಯಾವ ರೀತಿ ಮಾಡೋದು ಎಲ್ಲನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ? ಅದಕ್ಕಿಂತ ಮುಂಚೆ ಗೈಸ್, ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ. ಕಮೆಂಟ್ಸಲ್ಲಿ ನಾನು ಆನ್ಸರ್ನ ಮಾಡ್ತೀನಿ. ಹಾಗೆಯೇ ಯಾವ್ಯಾವ ರೀತಿ ವೀಡಿಯೋಸ್ ಬೇಕು ಅಂತ ನೀವು ಸುಮಾರು ಜನ ನನಗೆ ಕಮೆಂಟ್ಸ್ ಮಾಡ್ತಾ ಇದ್ದೀರಾ. ನಾನು ಎಲ್ಲರಿಗೂ ಕೂಡ ಯಾರ್ಯಾರು ನೀವು ಕೇಳ್ತಾ ಇದ್ದೀರಾ ವಿಡಿಯೋನ ಈ ರೀತಿ ವಿಡಿಯೋ ಮಾಡಿ, ಆ ರೀತಿ ವಿಡಿಯೋ ಮಾಡಿ ಅಂತಲೇ ಕೇಳ್ತಾ ಇದ್ದೀರಾ, ಎಲ್ಲರಿಗೂ ಕೂಡ ನಾನು ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ. ಓಕೆನಾ? ನಿಮಗೂ ಏನಾದರೂ ಈ ರೀತಿ ಯಾವ ರೀತಿ ವಿಡಿಯೋ ಬೇಕು ಅಂತ ನೀವು ಕೇಳಿದ್ರೆ ಅದನ್ನು ಕಮೆಂಟ್ಸಲ್ಲಿ ತಿಳಿಸಿ. ನಾನು ಅದರಲ್ಲಿ ಆ ವಿಡಿಯೋನ ಮಾಡ್ತೀನಿ. ಹಾಗೆ ಡೌಟ್ ಇದ್ದರೂ ಕೂಡ ಕಮೆಂಟ್ಸ್ನ ಮಾಡಿ, ಅದರಲ್ಲಿ ರಿಪ್ಲೈನ ಮಾಡ್ತೀನಿ. ಓಕೆನಾ? ಓಕೆ, ಬನ್ನಿ ತಡ ಮಾಡ್ದೇ ನಿಮಗೆ ಈ ಒಂದು ಪರಿಹಾರ ಅಂದರೆ ಯಾವ ರೀತಿ ನಿಮಗೆ ಒಂದು ರಿಸಲ್ಟ್ ಸಿಗುತ್ತೆ, ಏನು ಯೂಸಸ್ಸು ಈ ಒಂದು ರೆಮಿಡಿಯಿಂದ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಏನಂದರೆ ಗಾಯ್ಸ್, ತುಂಬ ಜನ ನನಗೆ ಕಮೆಂಟ್ನ ಮಾಡ್ತಿದ್ದೀರಾ, ಮೇಡಮ್ ತುಂಬ ಕಷ್ಟಪಟ್ಟು ದುಡಿತೀವಿ ನಾವು, ಅಂದರೂ ಕೂಡ ನಮಗೆ ಮನೆಯಲ್ಲಿ ₹1 ನಿಲ್ತಾ ಇಲ್ಲ. ಓಕೆನಾ? ಹಣಕಾಸಿನ ಸಮಸ್ಯೆ ಅನ್ನೋದು ನಮಗೆ ತುಂಬಾ ಜಾಸ್ತಿಯಾಗಿ ನಮಗೆ ಮನೆಯಲ್ಲಿ ಕಾಡ್ತಾ ಇದೆ ಅಂತ ಅನ್ನೋರು ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ. ನಿಮಗೆ ಯಾವ ಕಡೆಯಿಂದ ನಿಮಗೆ ಅಂದರೆ ಯಾವ್ಯಾವ ರೀತಿ ಕಷ್ಟಗಳು ಬಂದು ನಿಮಗೆ ದುಡ್ಡನ್ನೋದು ಯಾವ್ಯಾವ ಕಡೆಗೆ ಪೋಲಾಗ್ತಿದೆ ಅದೆಲ್ಲನೂ ಕೂಡ ನಿಮಗೆ ಸುಧಾರಣೆ ಆಗ್ತಾ ಹೋಗುತ್ತೆ. ಹಣ ಅನ್ನೋದು ನಿಮ್ಮ ಮನೆಯಲ್ಲಿ ನಿಲ್ಲುತ್ತೆ. ಓಕೆನಾ? ಪೋಲಾಗಿ ಖರ್ಚಾಗೋದಿಲ್ಲ. ಹಾಗೆಯೇ ನಾನಾ ಮೂಲೆಗಳಿಂದ ನಿಮಗೆ ಖಂಡಿತವಾಗ್ಲೂ ಗಾಯ್ಸ್ ಹೇಳ್ತಿದ್ದೀನಿ ಕೇಳಿ, ಖಂಡಿತವಾಗ್ಲೂ ನಿಮಗೆ ನಾನಾ ಮೂಲೆಯಿಂದ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ. ಹಾಗೆಯೇ ಕೊಟ್ಟ ಹಣ ಏನಾದರೂ ನಿಮಗೆ ವಾಪಸ್ ಬರ್ತಾ ಇಲ್ಲ, ಯಾರಿಗೋ ಒಬ್ಬರಿಗೆ ಹಣನ ಕೊಟ್ಟಿರ್ತೀರಾ, ಅವರು ನಿಮಗೆ ಏನೋ ಒಂದು ನಂಬಿಕೆಯಿಂದ ಕೊಟ್ಟಿರ್ತೀರ, ಅವ್ರು ನಿಮಗೆ ರಿಟರ್ನ್ ಕೊಡ್ತಾನೇ ಇರೋದಿಲ್ಲ ಅದನ್ನು ದುಡ್ಡನ್ನು. ಓಕೆನಾ? ಸೊ ಈ ಒಂದು ರೆಮಿಡಿ ಮಾಡ್ಕೊಳ್ಳಿ. ನಿಜವಾಗ್ಲೂ ಅವರು ಕೂಡ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮಗೆ ಹಣನ ಕೊಡ್ತಾರೆ. ಓಕೆನಾ? ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ನನಗೂ ಕೂಡ ತುಂಬಾ ಒಂದು ಗುಡ್ ರಿಸಲ್ಟ್ ಸಿಕ್ಕಿದೆ. ಹಾಗೆಯೇ ನನ್ನ ಚಾನಲಲ್ಲಿ ಬಂದು ಸುಮ್ಮನೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ವಿಡಿಯೋನ ಮಾಡಿ ಹಾಕೋದಿಲ್ಲ ಗಾಯ್ಸ್. ಓಕೆನಾ? ನಾನು ಒಂದ್ಸಲ ಅದನ್ನು ಅಂದರೆ ತಿಳ್ಕೊಳ್ತೀನಿ, ಅದ್ರ ಬಗ್ಗೆ ತಿಳ್ಕೊಂಡು ಒಂದ್ಸಲ ಎಕ್ಸ್ಪರಿಮೆಂಟ್ ಮಾಡಿ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ಓಕೆ ಫೈನ್ ನನಗೆ ಒಂದು ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು. ಸುಮ್ಮನೆ ಅವರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ. ಓಕೆನಾ? ಸೊ ಇದು ಎರಡೂ ಕೂಡ ನಿಮಗೆ ಅಂದರೆ ಹಣ ಅನ್ನೋದು ಮನೆಯಲ್ಲಿ ನಿಲ್ಲುತ್ತೆ. ಹಾಗೆಯೇ ಕೊಟ್ಟ ಹಣ ವಾಪಸ್ ಕೂಡ ಬರುತ್ತೆ. ನನಗೆ ತುಂಬ ಜನ ಅದೇ ಕಮೆಂಟ್ ಮಾಡ್ತಿದ್ದೀರಾ. ಹಾಗೆಯೇ ತುಂಬ ಜನನು ಈ ರೀತಿಯೂ ಕಮೆಂಟ್ ಮಾಡ್ತಿದ್ದೀರಾ ಅಂತಂದರೆ, ನಿಮ್ಮ ಒಂದು ರೆಮಿಡಿ ನಮಗೆ ಗುಡ್ ರಿಸಲ್ಟ್ ಸಿಗ್ತಾ ಇದೆ ಮೇಡಮ್, ನಾವು ಮಾಡ್ತಾಯಿದ್ದೀವಿ ರೆಮಿಡಿನ, ನಮಗೂ ಒಂದು ಒಳ್ಳೆ ಗುಡ್ ರಿಸಲ್ಟ್ ಸಿಗ್ತಾ ಇದೆ ಅಂತ ನೀವು ಕೂಡ ನನಗೆ ಕಮೆಂಟ್ನ ತುಂಬ ಜನ ಮಾಡ್ತಾಯಿದ್ದೀರಾ. ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ಈ ಒಂದು ರೆಮಿಡಿನ ಗೈಸ್ ನೀವು
ನೀವು ಅಮಾವಾಸ್ಯೆ, ಹುಣ್ಣಿಮೆ, ಶುಕ್ರವಾರ, ಮಂಗಳವಾರಗಳಲ್ಲಿ ನೀವು ಮಾಡ್ಕೊಳ್ಬೇಕಾಗುತ್ತೆ. ಓಕೆನಾ. ಈಗ ನಾಳಿದ್ದು ಬಂದು ಶುಕ್ರವಾರ ಇದೆ ಅಲ್ವಾ, ಶುಕ್ರವಾರ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಮಂಗಳವಾರ ಮಾಡ್ಕೊಳ್ಳಿ, ಇಲ್ಲಾಂದರೆ ಅಮಾವಾಸ್ಯೆ, ಹುಣ್ಣಿಮೆನಲ್ಲಿ ಮಾಡ್ಕೊಳ್ಳಿ. ಓಕೆನಾ. ಈ ಒಂದು ರೆಮಿಡಿನ ಹೆಂಗೆ ಅಂದರೆ ಗೈಸ್, ನೀವು ಯಾವಾಗ ಪೂಜೆ ಮಾಡ್ತೀರಾ ಅಂದರೆ, ಈಗ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಬೆಳಿಗ್ಗೆ ಮಾರ್ನಿಂಗ್ಗೆ ಪೂಜೆ ಮಾಡಿಬಿಡ್ತೀರಾ, ಇನ್ನು ಕೆಲವರು ಈವ್ನಿಂಗ್ ಮಾಡ್ತೀರಾ. ಓಕೆನಾ. ನೀವು ಪೂಜೆ ಮಾಡೋ ಟೈಮಲ್ಲಿ ಈ ಒಂದು ತಂತ್ರನ ಮಾಡ್ಕೊಳ್ಬೇಕು. ಪೂಜೆ ಮಾಡಬೇಕಾದ್ರೆ ಆದಷ್ಟು ಹಸಿರು ಬಣ್ಣ, ಕೆಂಪು ಬಣ್ಣದ ಬಟ್ಟೆನ ಉಟ್ಕೊಂಡು ನೀವು ಪೂಜೆನ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ನೀವು ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಹಾಗೆಯೇ ಅರಿಶಿನ ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದದು. ಓಕೆನಾ. ನಿಮಗೆ ನಿಮ್ಮ ಜಾತಕ ದೋಷ ಆಗಿರಬಹುದು, ನಿಮಗೆ ನಿಮ್ಮ ಬಾಡಿನಲ್ಲಿ ಯಾವುದೇ ಒಂದು ದೋಷ ಇದ್ದರೂ ಕೂಡ ನಿಮಗೆ ಅದು ಕ್ಲಿಯರ್ ಆಗುತ್ತೆ. ಓಕೆನಾ. ಹಾಗೆಯೇ ಮನೆ ಒರೆಸ್ಬೇಕಾದ್ರೆ ಸ್ವಲ್ಪ ಚಿಟಿಕೆ ಅರಿಶಿನ ಮತ್ತು ಕಲ್ಲುಪ್ಪನ್ನ ಹಾಕ್ಕೊಂಡು ಮನೆನ ಒರೆಸೋದ್ರಿಂದ ನಿಮಗೆ ಒಂದು ನೆಗೆಟಿವಿಟಿ ಅನ್ನೋದು ನಿಮ್ಮ ಮನೆಯಿಂದ ದೂರ ಹೋಗುತ್ತೆ. ಓಕೆನಾ. ಅಂದರೆ ಸೈಂಟಿಫಿಕ್ಕಾಗೂ ಹೇಳ್ತಾರೆ ಅಲ್ವಾ, ಅಂದರೆ ಹುಳಗಳು ಬರಬಾರ್ದು, ಇರುವೆಗಳ ಮನೆಯಲ್ಲಿ ಬರಬಾರ್ದು, ಅದಕ್ಕೋಸ್ಕರ ಈ ರೀತಿ ಒಂದು ಕಲ್ಲುಪ್ಪನ್ನ ಮತ್ತು ಅರಿಶಿನ ಹಾಕ್ಕೊಂಡು ಮನೆ ಒರೆಸಿ ಅಂತ ಸೈಂಟಿಫಿಕ್ಕಾಗೂ ಹೇಳ್ತಾರೆ. ಅದು ನಿಜನೇ. ಅದ್ರ ಜೊತೆಗೆ ಒಂದು ನೆಗೆಟಿವಿಟಿನ ನಿಮ್ಮ ಮನೆಯಿಂದ ಓಡಿಸ್ಬೇಕು ಅಂದರೂ ಕೂಡ ಅದು ಅದ್ಭುತವಾಗಿ ಕೆಲಸನ ಮಾಡುತ್ತೆ. ಓಕೆನಾ. ಸೊ ಈ ಒಂದು ರೆಮಿಡಿನ ಯಾವ ರೀತಿ ಏನು ಯೂಸಸ್ ಅಂತ ತಿಳಿಸ್ಕೊಟ್ಟೆ, ಹಾಗೆಯೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ. ಹಾಗೆಯೇ ಗೈಸ್, ಇನ್ನೊಂದು ಏನು ಹೇಳಬೇಕು ಅಂದರೆ, ಮನೇನ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ. ಸ್ವಚ್ಛತೆ ಎಲ್ಲಿರುತ್ತೋ ಮಾತೆ ಮಹಾಲಕ್ಷ್ಮಿ ಖಂಡಿತವಾಗ್ಲೂ ನಿಮ್ಮ ಮನೆ ಬಿಟ್ಟು ಹೋಗೋದಿಲ್ಲ, ಆಯಿತಾ. ಮತ್ತು ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದಮೇಲೆ ಮನೆಯಿಂದ ಹೊರಗಡೆ ಹೋಗದೇ ಇರೋ ರೀತಿ ನಾವು ನೋಡ್ಕೋಬೇಕು. ಅಂದರೆ ಮನೆಯಲ್ಲಿ ಧೂಪ ಹಾಕೋದಾಗಿರ್ಬಹುದು, ಹಾಗೆಯೇ ಡೈಲಿ ಮನೆಯಲ್ಲಿ ಒಂದು ಪಾಸಿಟಿವಿಟಿನ ನೀವು ಕ್ರಿಯೇಟ್ ಮಾಡ್ಕೋಬೇಕು. ಸರಿನಾ. ನೆಗೆಟಿವಿಟಿನ ತೊಲಗಿಸಿ ನಿಮ್ಮ ಮನೆಯಿಂದ ಒಂದು ಪಾಸಿಟಿವಿಟಿ ಆಗಿ ನೀವು ಮನೇನ ಇಟ್ಕೋಬೇಕು. ಅಂದರೆ ಕ್ಲೀನಾಗಿರಬೇಕು. ಕ್ಲೀನಾಗಿ ಎಲ್ಲಿ ಯಾರ ಮನೇಲಿ ಕ್ಲೀನೆಸ್ ಅಂತ ಇರುತ್ತೋ ಅದು ಅಲ್ಲಿ ಖಂಡಿತವಾಗ್ಲೂ ಮಾತೆ ಮಹಾಲಕ್ಷ್ಮಿ ನೆಲೆ ಊರೇ ಊರ್ತಾರೆ. ಓಕೆನಾ. ಸೊ ಆದಷ್ಟು ಧೂಪಗಳನ್ನ ಹಾಕಿ ಡೈಲಿ ಪೂಜೆ ಮಾಡಿ ಮನೆಯಲ್ಲಿ ಒಂದು ಪಾಸಿಟಿವಿಟಿನ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮಗೆ ಯಾವುದೇ ರೀತಿ ಖಂಡಿತವಾಗ್ಲೂ ಸಮಸ್ಯೆಗಳು ಬರೋದಿಲ್ಲ. ಓಕೆನಾ. ಸೊ ಬನ್ನಿ ತಡ ಮಾಡ್ದೇನೆ ಇವಾಗ ಯಾವ ರೀತಿ ಈ ಒಂದು ರೆಮಿಡಿನ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿ ಗಾಯ್ಸ್, ನಾನಿಲ್ಲಿ ಒಂದು ಪಿಂಗಾಣಿ ಬೌಲ್ನ ತೊಗೊಂಡಿದ್ದೀನಿ. ಸರಿನಾ. ನೀವು ಪಿಂಗಾಣಿ ಬೌಲ್ ಆದರೂ ತೊಗೋಬೋದು, ಇಲ್ಲಾಂದರೆ ಗಾಜಿನ ಬೌಲ್ ಆದರೂ ತೊಗೋಬೋದು. ಓಕೆನಾ. ಅಂದರೆ ಸ್ಟೀಲೆಲ್ಲ ಏನು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ಪಿಂಗಾಣಿ ಯೂಸ್ ಮಾಡಿ, ಇಲ್ಲಾಂತಂದರೆ ಯಾವುದಾದ್ರೂ ಒಂದು ಗಾಜಿನ ಬೌಲ್ನ ಯೂಸ್ ಮಾಡ್ಕೊಳ್ಳಿ. ಸರಿನಾ. ಹಾಗೆಯೇ ಇದರಲ್ಲಿ ನಾನು ಕಪ್ಪು ಸಾಸಿವೆನ ತೊಗೊಂಡಿದ್ದೀನಿ. ಸರಿನಾ. ಸಾಸಿವೆನ ನೀವು ಒಂದು ಗಾಜಿನ ಬೌಲಾದರೂ ತೊಗೊಳ್ಳಿ, ಇಲ್ಲಾಂದರೆ ಪಿಂಗಾಣಿ ಬೌಲಾದರೂ ತೊಗೊಳ್ಳಿ. ಅದರದ್ದು ಕಾಲು ಭಾಗದಷ್ಟು ನೀವು ಸಾಸಿವೆನ ತುಂಬಬೇಕು ಇದಕ್ಕೆ, ಆಯಿತಾ. ಸಾಸಿವೆ ಅನ್ನೋದು ತುಂಬಾ ನಿಮಗೆ ಒಂದು ನೆಗೆಟಿವಿಟಿನ ಮನೆಯಿಂದ ಹೊರಗಡೆ ಓಡಿಸೋ ಶಕ್ತಿ ಈ ಸಾಸಿವೆಗೆ ಇದೆ. ಈಗ ಕಲ್ಲುಪ್ಪು ಯಾವ ರೀತಿ ವರ್ಕ್ ಮಾಡುತ್ತೆ ಅಂದರೆ, ಒಂದು ನೆಗೆಟಿವಿಟಿನ ಮನೆಯಿಂದ ಹೊರಗಡೆ ಓಡಿಸುವಂಥ ಶಕ್ತಿ ಕಲ್ಲುಪ್ಪಿಗೆ ಇದೆ ಅಲ್ವಾ, ಅದೇ ರೀತಿ ಈ ಸಾಸಿವೆ ಅಂದರೆ ಕಪ್ಪು ಸಾಸಿವೆಗೂ ಕೂಡ ಆ ಶಕ್ತಿ ಇದೆ. ಓಕೆನಾ. ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಅಂದರೆ ಅಡುಗೆ ಮನೆಯಲ್ಲಿ ಯೂಸ್ ಮಾಡ್ತೀವಲ್ಲ ಮೇಡಮ್, ಅಂದರೆ ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಅದೇ ಸಾಸಿವೆನ ಅಂತ. ಹೌದು ಗಾಯ್ಸ್, ಖಂಡಿತವಾಗ್ಲೂ ಅದೇ ಸಾಸಿವೆ. ನಾವು ಅಡುಗೆಗೆಲ್ಲ ಹಾಕ್ತೀವಲ್ವ, ಒಗ್ಗರಣೆಗೆಲ್ಲ ಹಾಕ್ತೀವಲ್ಲ ಕಪ್ಪು ಸಾಸಿವೆ, ಅದೇನೇನೆ. ಓಕೆನಾ. ನೋಡಿ ಇಲ್ಲಿ ಇದನ್ನು ನೀವು ಒಂದು ಕಾಲು ಭಾಗದಷ್ಟು, ನೀವು ಒಂದು ಕಾಲು ಬೌಲಷ್ಟು ನೀವು ತೊಗೊಳ್ಬೇಕಾಗುತ್ತೆ ಕಪ್ಪು ಸಾಸಿವೆನ. ಓಕೆನಾ. ಇದ್ರ ಜೊತೆಗೆ ಗಾಯ್ಸ್, ನೀವು ನೋಡಿ ಇಲ್ಲಿ 11 ರೂಪಾಯಿ ಕಾಯಿನ್ನ ನಾನು ತೊಗೊಂಡಿದ್ದೀನಿ. ಸರಿನಾ. 5 ರೂಪೀಸ್ ಒಂದು ತೊಗೊಂಡಿದ್ದೀನಿ, ಹಾಗೆ 1 ರೂಪಾಯಿ ಒಂದು ತೊಗೊಂಡಿದ್ದೀನಿ. ಅಂದರೆ ನೀವು 11 ಕಾಯಿನು ಕೂಡ 1 ರೂಪಾಯಿದೇ ತೊಗೋಬೋದು. ಓಕೆನಾ. ಇಲ್ಲ 10 ರೂಪೀಸ್ ಒಂದು ಕಾಯಿನು, 1 ರೂಪಾಯಿ 1 ಕಾಯಿನು, ಆ ಥರ ನೀವು ಕೂಡ ತೊಗೋಬೋದು. ಅಂದರೆ ಟೋಟಲ್ ನಿಮಗೆ 11 ರೂಪೀಸೇ ಆಗಬೇಕು. ಓಕೆನಾ. 11 ರೂಪಾಯಿ ಕಾಯಿನ್ನ ನಾನು ಇದ್ರ ಜೊತೆ ಇಡ್ತಾ ಇದ್ದೀನಿ. ಹಾಗೆಯೇ ಗಾಯ್ಸ್, ಇದ್ರ ಜೊತೆಗೆ ನೋಡಿ ಇಲ್ಲಿ ನಾನು ಒಂದು ಪಲಾವ್ ಎಲೆನ ತೊಗೊಂಡಿದ್ದೀನಿ. ಸರಿನಾ. ಪಲಾವ್ ಎಲೆ ಕ್ಲೀನಾಗಿರೋದನ್ನ ನೋಡ್ಬಿಟ್ಟು ತೊಗೊಳ್ಳಿ. 4, 5, 6 ಅಂತ ಪಲಾವ್ ಎಲೆ ಮೇಲೆ ಬರೀರಿ, ಆಯಿತಾ. ಅಂದರೆ ಇದು ಒಂದು ಯೂನಿವರ್ಸಲ್ ನಂಬರ್ ಗಾಯ್ಸ್. 4, 5, 6 ಆಗಿರಬಹುದು, 7, 8, 6 ಆಗಿರಬಹುದು, ಒಂದು ಯೂನಿವರ್ಸಲ್ ನಂಬರ್. ಇದು ಒಂದು ದೈವಿಕ ಶಕ್ತಿ ನಂಬರ್. ಅಂದರೆ ಈ 4, 5, 6 ಬಗ್ಗೆ ನಾನು ಡೀಟೇಲ್ಸ್ ಆಗಿ ನಿಮಗೆ ಹಾಕಿದ್ದೀನಿ ವಿಡಿಯೋ ಮಾಡಿ, ಅದನ್ನು ಡಿಸ್ಕ್ರಿಪ್ಷನ್ ಲಿಂಕ್ ಬೇಕಾದ್ರೆ ಕೊಟ್ಟಿರ್ತೀನಿ, ಅದನ್ನು ಚೆಕ್ ಮಾಡ್ಕೊಳ್ಳಿ, ಆಯಿತಾ. ನನಗೊಂದು ಗುಡ್ ರಿಸಲ್ಟ್ ಅಂತ ಸಿಕ್ಕಿದೆ 4, 5, 6ಇಂದ, ಅದಕ್ಕೆ ನಿಮಗೆ ಹೇಳ್ತಾ ಇರೋದು. 4, 5, 6 ಅನ್ನೋದು ಒಂದು ದೈವಿಕ ಶಕ್ತಿ ನಂಬರು. ಓಕೆನಾ. ಒಂದು ಬ್ಲ್ಯಾಕ್ ಪೆನ್ನ ತೊಗೊಳ್ಳಿ, ಈ ಪಲಾವ್ ಎಲೆ ಮೇಲೆ 4, 5, 6 ಅಂತ ಬರಿಬೇಕಾಗುತ್ತೆ. ಸರಿನಾ. ಬರೆದುಬಿಟ್ಟು ಇದ್ರ ಜೊತೆಗೆ ನೀವು ಸೇರಿಸ್ಕೊಳ್ಬೇಕು. ಹಾಗೆಯೇ ಗಾಯ್ಸ್, ಇದ್ರ ಜೊತೆಗೆ ನೋಡಿ ನಾನಿಲ್ಲಿ 2 ಏಲಕ್ಕಿನ ನಾನು ತೊಗೊಂಡಿದ್ದೀನಿ. ಅಂದರೆ ಏಲಕ್ಕಿ ಅನ್ನೋದು ಏನಂದರೆ ಗಾಯ್ಸ್, ನಿಮ್ಮ ಮನೆಯಲ್ಲಿ ಹಣ ಅನ್ನೋದನ್ನ ಮ್ಯಾಗ್ನೆಟ್ ಥರ ಎಳೆಯುವಂಥ ಶಕ್ತಿ ಈ ಏಲಕ್ಕಿಗೆ ಇದೆ. ಸರಿನಾ. ಅದಕ್ಕೆ ಇಲ್ಲಿ ಹಸ್ರಾಗಿರೋದು ನೋಡ್ಬಿಟ್ಟು ತೊಗೊಳ್ಳಿ. ಅಂದರೆ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಈ ಥರ ಇಟ್ಕೊಂಡಿದ್ದೀನಿ ಅಷ್ಟೇ. ಫುಲ್ಲು ಹಸ್ರಾಗಿರೋದನ್ನ ನೋಡ್ಬಿಟ್ಟು ತೊಗೊಳ್ಳಿ. ನಿಮಗೆ ಮ್ಯಾಗ್ನೆಟ್ ಥರ ಎಳೆಯುವಂಥ ಶಕ್ತಿ ಹಣನ ಇಲ್ಲಿ ಈ 2 ಏಲಕ್ಕಿಗೆ ಇದೆ. 2 ಏಲಕ್ಕಿನ ನಾನು ಇದ್ರ ಜೊತೆ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಗಾಯ್ಸ್, ಇದ್ರ ಜೊತೆಗೆ ನಾನು
5 ಲವಂಗನ ನಾನು ತೊಗೊಂಡಿದ್ದೀನಿ ಸರಿನಾ. ಲವಂಗನೂ ಅಷ್ಟೇ ನೋಡಿ, ಇಲ್ಲಿ ಮೊಗ್ಗಿರಬೇಕು ಮುಂದೆ, ಆ ರೀತಿ ನೋಡಿಕೊಂಡು ಲವಂಗನ ನೀವು ತೊಗೊಳ್ಬೇಕಾಗುತ್ತೆ. 5 ಲವಂಗನೇ ಆಗಬೇಕು. 5 ಲವಂಗನೂ ಅಷ್ಟೇ ನಿಮ್ಮ ಮನೆಯಲ್ಲಿ ಹಣನ ಅಭಿವೃದ್ಧಿ ಮಾಡಲಿಕ್ಕೆ, ಅಂದರೆ ಹಣ ಅನ್ನೋದು ಧನ ಪ್ರಾಪ್ತಿಯಾಗಲಿಕ್ಕೆ, ಅಭಿವೃದ್ಧಿ ಆಗಲಿಕ್ಕೆ ಹಣ ಅನ್ನೋದು ನಿಮಗೆ ಎಲ್ಪ್ ಮಾಡುತ್ತೆ ಈ ಲವಂಗ ಅನ್ನೋದು ಸರಿನಾ. ಲವಂಗನೂ ಅಷ್ಟೇ ನಾನಿಲ್ಲಿ 5 ಲವಂಗನ ನಾನು ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಗಾಯ್ಸ್ ಫೈನಲ್ ಆಗಿ ನಾನಿಲ್ಲಿ ಅರಿಶಿಣದ ಕೊಂಬನ್ನು ನಾನು ತೊಗೊಂಡಿದ್ದೀನಿ ಸರಿನಾ. ಈ ಅರಿಶಿಣ ಕೊಂಬನ್ನೋದು ಗಾಯ್ಸ್ ನಮ್ಮ ಸಂಪ್ರದಾಯದಲ್ಲಿ, ಅಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತುಂಬಾ ಒಂದು ಮಹತ್ವವನ್ನು ಕೊಡ್ತೀವಿ ಅಲ್ವಾ. ಅರಿಶಿನ ನಾವು ಯಾವುದೇ ಒಂದು ಶುಭ ಕಾರ್ಯ ಮಾಡಬೇಕಾದ್ರೂ ಕೂಡ ಅರಿಶಿನ ಅನ್ನೋದು ಮುಂದಿರುತ್ತೆ ಅಲ್ವಾ. ಸೊ ಹಾಗೆಯೇ ದೇವಾನುದೇವತೆಗಳಿಗೆ ನಾವು ಅರಿಶಿಣನ ನಾವು ಹಚ್ತೀವಿ ಅಲ್ವಾ, ಹಚ್ತೀವಿ. ಸೊ ಈ ಅರಿಶಿಣದ ಕೊಂಬನ್ನು ನೀವು ತೊಗೋಬೇಕಾಗತ್ತೆ. ಅಂಗಡಿಗಳೆಲ್ಲ, ಅಂದರೆ ನೀವು ನಿಯರ್ ಶಾಪ್ ಇರುತ್ತಲ್ಲ ಅಲ್ಲೆಲ್ಲ ಸಿಗುತ್ತೆ ನಿಮಗೆ, ದಿನಸಿ ಅಂಗಡಿಗಳೆಲ್ಲ ಸಿಗುತ್ತೆ. ತೊಗೊಳ್ಳಿ, ಇದನ್ನು ತೊಗೊಂಡು ಇದ್ರ ಜೊತೆಗೆ ಸೇರಿಸ್ಕೊಳ್ಬೇಕು ಈ ರೀತಿ, ಓಕೆನಾ. ಇಷ್ಟೇ ಗಾಯ್ಸ್, ಆಯಿತಾ. ಇಷ್ಟು ಪದಾರ್ಥಗಳನ್ನ ನೀವು ಸೇರಿಸ್ಕೋಬೇಕು. ಅದಕ್ಕಿಂತ ಮುಂಚೆ ನೀವು ಮನೆಯಲ್ಲಿ ಕ್ಲೀನಾಗಿ ಮನೆನ, ಅಂತಂದರೆ ದೇವ್ರ ಮನೆಯೆಲ್ಲ ಫುಲ್ಲು ಕ್ಲೀನಾಗಿ, ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ಫಸ್ಟ್ ಸರಿನಾ. ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳೆದುಬಿಟ್ಟು, ಹಾಗೆಯೇ ಮತ್ತು ಮಹಾಲಕ್ಷ್ಮಿಗೆ ತುಪ್ಪದ ದೀಪನ ಹಚ್ಕೊಳ್ಳಿ. ಅಂತಂದರೆ ನಮಗೆ ತುಪ್ಪದ ದೀಪ ಹಚ್ಚುವಷ್ಟು ಶಕ್ತಿ ಇಲ್ಲ ಮೇಡಮ್ ಅನ್ನೋರು 10 ರೂಪಾಯಿ ಪ್ಯಾಕೆಟ್ ಸಿಗುತ್ತಲ್ವಾ, ಈಗೇನು ಪ್ಯಾಕೆಟ್ಗಳೆಲ್ಲ ಸಿಗುತ್ತೆ 10 ರೂಪಾಯಿದು, ಅದನ್ನು ತೊಗೊಂಡು ಬಂದು ಹಾಕಿಬಿಟ್ಟು ನೀವು ತುಪ್ಪದ ದೀಪನ ಹಚ್ಕೊಳ್ಳಿ. ಮನೆಗೆಲ್ಲ ಧೂಪ ಹಾಕಿ ಚೆನ್ನಾಗಿ, ಓಕೆನಾ. ಹಾಕಿಬಿಟ್ಟು ಗಾಯ್ಸ್ ನೀವು ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಮತ್ತು ಮಹಾಲಕ್ಷ್ಮಿ ಫೋಟೋ ಎಲ್ಲರ ಮನೆಯಲ್ಲೂ ಕೂಡ ಇದ್ದೇ ಇರುತ್ತೆ ಅಲ್ವಾ. ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಈ ರೀತಿ ಒಂದು ಪಿಂಗಾಣಿ ಬೌಲ್ನ ತೊಗೊಳ್ಳಿ, ಇಲ್ಲ ಅಂತಂದರೆ ಗಾಜಿನ ಬೌಲ್ನ ತೊಗೊಂಡು ಸಾಸಿವೆನ ಕಾಲು ಭಾಗ ಹಾಕ್ಕೊಂಡು ಇದ್ರ ಜೊತೆಗೆ ಪಲಾವ್ ಎಲೆ ಮೇಲೆ 4, 5, 6 ಅಂತ ಪಲಾವ್ ಎಲೆ ಮೇಲೆ ಬರೀರಿ. ಹಾಗೆಯೇ ಅರಿಶಿಣದ ಕೊಂಬು, ಹಾಗೆಯೇ 5 ಲವಂಗ, ಹಾಗೆಯೇ 2 ಏಲಕ್ಕಿ, 11 ರೂಪಾಯಿ ಕಾಯಿನು, ಇಷ್ಟನ್ನು ನೀವು ಇದ್ರ ಜೊತೆ ಸೇರಿಸ್ಕೊಂಡು ನೀವು ಇದನ್ನು ಕೈಯಲ್ಲಿ ಇಟ್ಕೊಂಡು ನೀವು ಸಂಕಲ್ಪನ ಮಾಡ್ಕೊಳ್ಬೇಕು. ಅಂದರೆ ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ನೀವು ಸಂಕಲ್ಪನ ಮಾಡ್ಕೊಳ್ಳಿ. ನಮ್ಮ ಮನೆಯಲ್ಲಿ ಹಣ ಅನ್ನೋದು ಈ ರೀತಿ ಪೋಲಾಗ್ತಿದೆ, ಸುಮ್ಮನೆ ಖರ್ಚಾಗ್ತಿದೆ, ಕಷ್ಟಪಟ್ಟು ದುಡಿತಾ ಇದ್ದೀನಿ ತಾಯಿ ನಾನು, ಅಂದರೂ ಕೂಡ ನನಗೆ 1 ರೂಪಾಯಿ ಮನೆಯಲ್ಲಿ ನಿಲ್ತಾ ಇಲ್ಲ. ಈ ಒಂದು ತಂತ್ರನ ನಾನು ನಮ್ಮ ಮನೆಯಲ್ಲಿ ಹಣ ಅನ್ನೋದು ನಿಲ್ಲಬೇಕು, ಪೋಲಾಗಿ ಖರ್ಚಾಗಬಾರ್ದು ಅನ್ನೋದಕ್ಕೋಸ್ಕರ ಮಾಡ್ತಾಯಿದ್ದೀನಿ ತಾಯಿ ಅಂತ ನೀವು ಒಂದು ಸಂಕಲ್ಪನ ಮಾಡ್ಕೊಳ್ಬೇಕು, ಓಕೆನಾ. ಇನ್ನು ಕೆಲವರಿಗೆ ಹಣನ ನಾನು ಈ ಥರ ಬೇರೆಯವ್ರಿಗೆ ಕೊಟ್ಟಿದ್ದೀನಿ, ಅವ್ರು ನನಗೆ ಕೊಡೋಕ್ಕೆ ಆಡಿಸ್ತಿದ್ದಾರೆ ತಾಯಿ, ನನಗೆ ಆದಷ್ಟು ಹಣ ಅನ್ನೋದು ಬೇಗ ಬರೋ ಥರ ಮಾಡು ತಾಯಿ ನನ್ನ ಕೈಗೆ ಅಂತ ನೀವು ಆ ರೀತಿ ಸಂಕಲ್ಪನ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನಾನು ಈ ಒಂದು ತಂತ್ರನ ಮಾಡ್ತಿದ್ದೀನಿ ಅಂತ ನೀವು ಕೇಳ್ಕೋಬೇಕು ದೇವಿನ ಸರಿನಾ. ಸಂಕಲ್ಪನ ಮಾಡ್ಕೊಳ್ಳಿ. ಸಂಕಲ್ಪ ಮಾಡಿಕೊಂಡು ನೀವು ಇದಕ್ಕೂ ಕೂಡ ಈಗ ಯಾವ ರೀತಿ ನೀವು ಗಂಧದ ಕಡಿ ಬೆಳಗ್ತೀರಾ ಅಲ್ವಾ, ಕರ್ಪೂರದ ಆರತಿ ಮಾಡ್ತೀರಾ, ಅದೇ ರೀತಿ ಇದಕ್ಕೂ ಕೂಡ ಪೂಜೆನ ಮಾಡಿ 11 ದಿನ ನೀವು ಈ ಒಂದು ಅಂದರೆ ಇದನ್ನು ಇಟ್ಕೊಂಡು ನೀವು, ಅಂದರೆ ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ 11 ದಿನ ನೀವು ಡೈಲಿ ಪೂಜೆ ಮಾಡ್ತಾ ಬರಬೇಕು ಇದಕ್ಕೆ ಗಾಯ್ಸ್, ಓಕೆನಾ. ನೋಡಿ ಬೇಕಾದರೆ ಮೊದಲನೇ ದಿನ ಮಾಡಿ ಸ್ಟಾರ್ಟ್ ಮಾಡಿ ಈ ಪೂಜೆನ ನಿಮಗೆ ನೋಡ್ಕೊಳಿಬೇಕಾದ್ರೆ ಸ್ವಲ್ಪ ಸುಧಾರಿಸ್ತಾ ಹೋಗ್ತೀರಾ ಸರಿನಾ. ಅಂದರೆ ನಿಮಗೆ ಡೇ ಬೈ ಡೇ ನಿಮಗೆ ಗೊತ್ತಾಗುತ್ತೆ, ಹೌದು ನಾವು ಈ ಥರ ಮಾಡ್ತಿದ್ದೀವಿ, ಸಂಕಲ್ಪ ಮಾಡಿಕೊಂಡು ಈ ಒಂದು ತಂತ್ರನ ಮಾಡ್ಕೊಳ್ತಾ ಇದ್ದೀನಿ, ನನಗೆ ಸ್ವಲ್ಪ ಸುಧಾರಿಸ್ತಾ ಇದೆ ಅಂತ ನೀವೇ ಬೇಕಾದರೆ ನೋಡ್ಕೊಳಿಬೇಕಾದ್ರೆ ಒಂದು ದಿನ ಆದ ತಕ್ಷಣ ಸೆಕೆಂಡ್ ಡೇ, ಥರ್ಡ್ ಡೇಯಿಂದನೇ ನಿಮಗೆ ಅರ್ಥ ಆಗುತ್ತೆ. ನಿಮ್ಮ ಮನೆಯಲ್ಲಿ ಹಣ ಅನ್ನೋದು ಪೋಲಾಗ್ತಿದ್ರೆ ಅದು ಕೂಡ ಸ್ಟಾಪ್ ಆಗುತ್ತೆ. ಜೊತೆಗೆ ನಿಮಗೆ ಯಾರು ಹಣ ಕೊಟ್ಟಿಲ್ಲ ಅಂದರೆ ಅವರು ಕೂಡ ಬಂದು ಕೊಡ್ತಾರೆ, ಓಕೆನಾ. 11 ದಿನ ಮಾಡ್ಕೊಳ್ಳಿ. 11 ದಿನದ ಸಂಕಲ್ಪ ಇದು ಸರಿನಾ. ಅದಾದಮೇಲಿಂದ ಗಾಯ್ಸ್ ನೀವೇನು ಮಾಡಬೇಕು ಅಂತಂದರೆ, ಲಾಸ್ಟ್ ಡೇ ಇದನ್ನು ಪೂಜೆ ಎಲ್ಲ ಮಾಡಿಬಿಟ್ಟು ನೀವು ಈ 11 ರೂಪೀಸ್ ಕಾಯಿನ್ ಇರುತ್ತಲ್ಲ ಅದನ್ನು ನೀವು ಕ್ಯಾಶ್ ಬಾಕ್ಸ್ಗೆ ಇಟ್ಕೋಬೇಕು ಸರಿನಾ. ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ, ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಪರ್ಸಲ್ಲಿ ನೀವು ಡೈಲಿ ಯೂಸ್ ಮಾಡ್ತಿರಲ್ಲ ಪರ್ಸು, ಆ ಪರ್ಸಲ್ಲೂ ಕೂಡ ಇಟ್ಕೊಳ್ಬೇಕು. ಇಲ್ಲಾಂದರೆ ಹಣನ ನೀವು ಎಲ್ಲಿ ಇಡ್ತೀರ ಅಲ್ಲಿ ಆ 11 ರೂಪಾಯಿ ಕಾಯಿನ್ನ ಇಟ್ಕೊಳ್ಳಿ. ಆಮೇಲೆ ಗೈಸ್ ನೀವು ಇದರೊಳಗಡೆ ಏನೇನಿದೆ ಎಲ್ಲನೂ ನೀವು ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ಗಿಡದ ಹತ್ರ ಹಾಕ್ಬಿಡಿ ಸರಿನಾ. ಇಲ್ಲ ಅಂತ ಅಂದರೆ ನೀವು ಯಾವುದಾದ್ರೂ ಒಂದು ಮರದ ಹತ್ರನೋ ಗಿಡದ ಹತ್ರನೋ, ಅಂದರೆ ಯಾರೂ ಓಡಾಡಬಾರ್ದು ಆ ರೀತಿ ಜಾಗದ ಹತ್ರ ನೀವು ಎಲ್ಲನೂ ಕೂಡ ಹಾಕ್ಬಿಡ್ಬೇಕು. ಆಮೇಲೆ ನೀವು ಆ ಕಾಯಿನ್ನ ಮಾತ್ರ ನೀವು ಎತ್ತಿಟ್ಕೊಳ್ಳಿ ಸರಿನಾ. ಕಾಯಿನ್ನ ಪರ್ಸಲ್ಲಿ ಇಟ್ಕೊಳ್ಳಿ, ಇಲ್ಲ ಅಂತಂದರೆ ಇದು ವಾರ್ಡ್ರೋಬಲ್ಲಿ, ಅಂದರೆ ಕ್ಯಾಶ್ ಬಾಕ್ಸಲ್ಲಿ ಇದನ್ನು ಇಟ್ಕೊಳ್ಳಿ. ಇನ್ನು ಮಿಕ್ಕಿದ್ದೆಲ್ಲನೂ ಕೂಡ ಯಾವುದಾದ್ರೂ ಒಂದು ಪೇಪರ್ಗೆ ಹಾಕ್ಕೊಳ್ಳಿ ಇದನ್ನು ಸರಿನಾ. ಪೇಪರ್ ಒಳಗಡೆ ಇನ್ನು ಮಿಕ್ಕಿದ್ದೆಲ್ಲನೂ ಕೂಡ ಹಾಕ್ಕೊಂಡು ನೀವು ಆ ಪೇಪರ್ನ ತೊಗೊಂಡೋಗ್ಬಿಟ್ಟು ನೀವು ಯಾವುದಾದ್ರೂ ಒಂದು ಮರದ ಹತ್ರನೋ ಗಿಡದ ಹತ್ರನೋ ಹಾಕ್ಬಿಡಿ ಸರಿನಾ. ಸೊ ಈ ರೀತಿ ಮಾಡ್ಕೊಳ್ಳಿ ಗಾಯ್ಸ್, ನಿಜವಾಗ್ಲೂ ನಿಮಗೆ ಗೊತ್ತಾಗುತ್ತೆ. ಅದಾದಮೇಲಿಂದ ನಿಮಗೆ ಮೇಡಮ್ ನಮಗೆ ಕಂಟ್ರೋಲ್ ಆಯಿತು, ನಮಗೆ ಒಳ್ಳೇದಾಗ್ತಿದೆ ಮೇಡಮ್ ಅಂತಂದರೆ ಇದನ್ನು ನೀವು ಕಂಟಿನ್ಯೂ ಮಾಡ್ಬೋದು, ಓಕೆನಾ. ಹಾಗೆ ಆಗುತ್ತೆ ಗ್ಯಾರಂಟಿ. ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಹೌದು
ಮೇಡಮ್ ನೀವು ಹೇಳಿದ್ದು ಈ ರೆಮಿಡಿ ನನಗೆ ವರ್ಕೌಟ್ ಆಯಿತು, ನಾನು ಕಂಟಿನ್ಯೂ ಮಾಡ್ತಿದ್ದೀನಿ ಅಂತ ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಸರಿನಾ? ಅಂದರೆ 11 ದಿನ ಮಾತ್ರ ಇದನ್ನು ಇಡಬೇಕು. 12ನೇ ದಿನಕ್ಕೆ ಮತ್ತೆ ನೀವು ಮಾಡ್ಕೋಬೇಕು ಅಂತಂದರೆ ಹೊಸ್ದಾಗಿ ನೀವು ಇದೇ ರೀತಿ ಸೇಮ್ ಇಟ್ಕೊಂಡು ಮಾಡ್ಕೊಳ್ಳಿ. ಕಾಯಿನ್ಸನ್ನು ನೀವು ಬೇಕಾದರೆ ಅದನ್ನೇ ರೀಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ ನಾವು ಮಾಡಲ್ಲ ಸಾಕು ಮೇಡಮ್ ಇಷ್ಟೇ ನಮಗೆ ಅಂತ ಅನ್ನೋರು ಆ ಕಾಯಿನ್ನ ನೀವು 11 ರೂಪಾಯಿ ಕಾಯಿನ್ನ ನೀವು ವಾರ್ಡ್ರೋಬಲ್ಲಾದರೂ ಇಟ್ಕೊಳ್ಳಿ, ಇಲ್ಲಾಂದರೆ ವ್ಯಾನಿಟಿ ಬ್ಯಾಗಲ್ಲಾದರೂ ನೀವು ಇಟ್ಕೊಳ್ಬಹುದು. ಓಕೆನಾ? ಇಷ್ಟೇ ಗೈಸ್, ಮಾಡ್ಕೊಳ್ಳಿ. ನಿಜವಾಗ್ಲೂ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗಿ ಆಗುತ್ತೆ. ನಾನು ಆಗಲೇ ಹೇಳ್ದಂಗೆ ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಸರಿನಾ? ಎಲ್ಲರಿಗೂ ಮತ್ತೆ ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ. ನೀವು ಕೇಳಿದ್ದು, ನೀವು ಬಯಸಿದ್ದು ಎಲ್ಲ ಕೂಡ ಸಿಗಲಿ. ಅಂದರೆ ನೀವೆಲ್ಲರೂ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನನ್ನಿಂದ ನಿಮಗೇನೋ ಒಂದು ಹೆಲ್ಪ್ ಆದರೆ ಸಾಕು, ನನ್ನಿಂದ ನಿಮಗೇನೋ ಒಂದು ನಿಮ್ಮ ಕಷ್ಟ ತೀರಿದ್ರೆ ಸಾಕು ಅಂತ ಭಾವಿಸ್ತೀನಿ ಗೈಸ್, ಅಷ್ಟೇ. ಓಕೆನಾ? ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಕೂಡ ಮತ್ತೆ ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ. ಜೊತೆಗೆ ಲೈಕ್ ಮಾಡ್ತಿದ್ದೀರಾ ಅವರೆಲ್ಲರಿಗೂ ಕೂಡ ಮತ್ತೆ ಮಹಾಲಕ್ಷ್ಮಿ ಆಗಿರಬಹುದು, ನಿಮ್ಮ ಮನೆ ದೇವರಾಗಿರಬಹುದು, ನೀವು ಇಷ್ಟಪಡುವಂಥ ದೇವರಾಗಿರ್ಬೋದು, ಎಲ್ಲರೂ ಕೂಡ ನಿಮಗೆ ನಿಜವಾಗ್ಲೂ ಒಳ್ಳೇದು ಮಾಡೇ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.